ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇಹದಲ್ಲಿರುವ ಎನರ್ಜಿ ಪಾಯಿಂಟ್ಗಳು ಅಂದರೆ ಚಕ್ರಗಳು, ಇದರ ಬಗ್ಗೆ, ಇದು ಬ್ಯಾಲೆನ್ಸ್ ಆಗ್ತಾ ಕಂಡುಬರುವ ಲಕ್ಷಣಗಳು ಮತ್ತು ಚಕ್ರದಲ್ಲಿ ಬ್ಲಾಕೇಜ್ ಕಂಡು ಬಂದರೆ ಅದನ್ನು ರಿಮೂವ್ ಮಾಡುವ ಒಂದು ರೆಮಿಡಿ ಎಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಎಲ್ಲ ಚಕ್ರಗಳು ಒಂದೇ ರೀತಿ ಬ್ಯಾಲೆನ್ಸ್ ಆಗೋದಿಲ್ಲ. ಪ್ರತಿ ಚಕ್ರಕ್ಕೂ 3 ಹಂತಗಳಿದೆ. 1 ಕ್ಲೆನ್ಸಿಂಗು ಶುದ್ಧೀಕರಣ, 2 ಬ್ಯಾಲೆನ್ಸು ಸ್ಥಿರತೆ, 3 ಅವೇಕನ್ ಪೂರ್ಣ ರೀತಿಯಲ್ಲಿ ಬ್ಯಾಲೆನ್ಸ್ ಅಥವಾ ಜಾಗೃತಿ. ಈ ಥರ 3 ಹಂತಗಳಿವೆ. 1 ಮೂಲಾಧಾರ ಚಕ್ರ, ರೂಟ್ ಚಕ್ರ. ಇದು ನಮ್ಮ ಜೀವನದ ಫೌಂಡೇಶನ್. ಈ ಚಕ್ರ ಕ್ಲೆನ್ಸಿಂಗ್ ಮತ್ತು ಸ್ಟ್ರೆಂಥನಿಂಗ್ ಆಗ್ತಾ ಬಂದಾಗ ಕಾಮ, ಭಯ, ನೆಗೆಟಿವ್ ಥಾಟು ಮೇಲೆ ಹಿಡಿತ ಬರುತ್ತೆ. ಗ್ರೌಂಡೆಡ್ ಫೀಲಿಂಗ್ ಹೆಚ್ಚಾಗುತ್ತೆ. ಮತ್ತು ಇನ್ನೊಂದು ವಿಚಾರ, ಈ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದ್ದಾಗ ಸೂಕ್ಷ್ಮ ರೀತಿಯ ಚೇಂಜಸ್ ಏನು ಅಷ್ಟು ಗೊತ್ತಾಗಲ್ಲ. ಕೆಲವರಿಗೆ ಲೋವರ್ ಬ್ಯಾಕ್ ಪೇಯ್ನು ಅಥವಾ ಹೆವಿ ಸೆನ್ಸೇಷನ್ ಕಾಣಬಹುದು. ಇದು ಕಾಯಿಲೆ ಅಲ್ಲ, ಎನರ್ಜಿ ಅಡ್ಜಸ್ಟ್ಮೆಂಟ್ ಸೈನು. 2ನೇದು ಸ್ವಾದಿಷ್ಠಾನ ಚಕ್ರ, ಸೇಕ್ರಲ್ ಚಕ್ರ. ಈ ಚಕ್ರ ಡಿಸೈರ್ ಮತ್ತು ಟೇಸ್ಟ್ಗೆ ಸಂಬಂಧಿಸಿದೆ. ಎನರ್ಜಿ ಇಲ್ಲಿಗೆ ಬಂದಾಗ ಆಹಾರದ ಆಸಕ್ತಿ ಬದಲಾಗುತ್ತೆ. ನಾನ್ ವೆಜ್ಜು, ಆಲ್ಕೋಹಾಲು ಇತ್ಯಾದಿಗಳ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ. ಸಾತ್ವಿಕ ಆಹಾರ, ಸಿಂಪಲ್ ಫುಡ್ಗೆ ಮನಸ್ಸು ಸೆಳೆಯುತ್ತೆ. ಅಂದರೆ ನಮ್ಮ ಒಳಗೇನೆ ಈ ಥರ ಭಾವನೆ ಶುರುವಾಯಿತು ಅನ್ನುವಾಗ ನೀವು ತಿಳ್ಕೋಬೇಕು, ಇದು ಫೋರ್ಸ್ ಅಲ್ಲ, ನ್ಯಾಚುರಲ್ ಇನ್ನರ್ ಶಿಫ್ಟ್ ಅಂತ. ಈ ಥರ ಮನಸ್ಸೊಳಗಡೆ ಭಾವನೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅದು. 3ನೇದು ಮಣಿಪುರ ಚಕ್ರ. ಎನರ್ಜಿ ಇಲ್ಲಿಗೆ ಬಂದಾಗ ಇನ್ನರ್ ಪವರ್ ಮತ್ತು ಡಿವೈನ್ ಕನೆಕ್ಷನ್ ಹೈಲೈಟ್ ಆಗುತ್ತೆ. ಇಲ್ಲಿ ಹೇಳುವ ಇನ್ನರ್ ಪವರ್ ಅಂದರೆ ಯಾರನ್ನಾದರೂ ಡಾಮಿನೇಟ್ ಮಾಡುವ ಶಕ್ತಿಯಲ್ಲ ಅಥವಾ ಈಗೋ ಶೋ ಮಾಡುವ ಪವರ್ ಕೂಡ ಅಲ್ಲ. ಇದು ಸೆಲ್ಫ್ ಮಾಸ್ಟರಿ. ಇನ್ನರ್ ಸ್ಟ್ರೆಂತ್ ಹೆಚ್ಚಾಗಿ ಹೊರಗಿನ ಹೊಗಳಿಕೆ ಅಥವಾ ಜನರ ಬ್ಲೇಮ್ ಗೇಮ್ ನಿಮ್ಮನ್ನು ಹೆಚ್ಚು ಎಫೆಕ್ಟ್ ಮಾಡಲ್ಲ. ಸಮಸ್ಯೆ ಬಂದಾಗ ಪ್ಯಾನಿಕ್ ಆಗುವ ಬದಲು ಕಾಮಾಗಿ ಸೊಲ್ಯೂಷನ್ ಕಾಣುವ ಶಕ್ತಿ ಬರುತ್ತೆ. ಇದು ಕಾನ್ಫಿಡೆನ್ಸ್ ಅಲ್ಲ, ಇನ್ನರ್ ಸ್ಟೆಬಿಲಿಟಿ. ಹಾಗೆ ಆ ಶಕ್ತಿಯ ಜೊತೆ ಕನೆಕ್ಷನ್ ಫೀಲ್ ಆಗುತ್ತೆ. ಕೋಇನ್ಸಿಡೆನ್ಸ್ ಅನ್ನೋ ಹಾಗೆ ಘಟನೆಗಳು ಅಲೈನ್ ಆಗೋದು, ಪ್ರೇಯರ್ ಅಥವಾ ಸೈಲೆನ್ಸಲ್ಲಿ ಕೂಡ ಒಂದು ರೀತಿಯ ನೆಮ್ಮದಿ ಕಾಣೋಕ್ಕೆ ಶುರುವಾಗುತ್ತೆ. ಸಡನ್ನಾಗಿ ಡಿಸಿಷನ್ ತಗೊಳ್ಳೋ ನಿಮ್ಮ ಅಭ್ಯಾಸ ಕಡಿಮೆ ಆಗುತ್ತೆ. ಇದು ಸರಿಯಲ್ಲ ಅನ್ನುವ ಇನ್ನರ್ ಸಿಗ್ನಲ್ ಕ್ಲಿಯರ್ ಆಗುತ್ತೆ. ಕೆಲವು ತಪ್ಪುಗಳಿಂದ ನೀವೇ ದೂರ ಸರಿಯುತ್ತೀರಿ. ಇಂಟ್ಯೂಷನ್ ಅಂದರೆ ಗೆಸ್ ವರ್ಕ್ ಅಲ್ಲ, ರಿಫೈನ್ಡ್ ಅವೇರ್ನೆಸ್. ಶಾಂತವಾಗಿ ಮಾತು ಕಡಿಮೆ, ಇಂಪ್ಯಾಕ್ಟ್ ಹೆಚ್ಚು. ಪ್ರೂಫ್ ಬೇಕಿಲ್ಲ, ಕ್ಲಾರಿಟಿ ಸಾಕು ಅನ್ನುವ ಭಾವ. ರಿಯಲ್ ಪವರ್ ಅಂದರೆ ಹೊರಗೆ ಕಾಣಿಸುವ ಶಕ್ತಿಯಲ್ಲ, ಒಳಗೆ ಸ್ಥಿರವಾಗುವ ಶಕ್ತಿ. ಇನ್ನು 4ನೇದು ಅನಾಹತ ಚಕ್ರ. ಮಣಿಪುರದಿಂದ ಅನಾಹತಕ್ಕೆ ಎನರ್ಜಿ ಎಂಟರಾಗಿ ಬ್ಯಾಲೆನ್ಸ್ ಆದಾಗ ಜನರ ನೋವು ನಿಮಗೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಇನ್ನೊಬ್ಬರನ್ನು ಹೀಯಾಳಿಸಿ ಅವರನ್ನು ಜಡ್ಜ್ ಮಾಡುವ ಹ್ಯಾಬಿಟ್ ಕಡಿಮೆ ಆಗುತ್ತೆ. ಬೇರೆಯವರನ್ನ ಕ್ಷಮಿಸುವ ಗುಣ ಬರುತ್ತೆ. ಹಾಗೆಯೇ ಬ್ಯಾಲೆನ್ಸ್ ಆಗುವಾಗ ಸುಮ್ಮನೆ ಅಳು ಬರೋದು, ರೀಸನ್ ಇಲ್ಲದೆ ಹೃದಯ ಭಾರವಾದ ಅನುಭವ ಆಗೋಕ್ಕೆ ಶುರುವಾಗುತ್ತೆ. ಓವರ್ ಗೀವಿಂಗ್ ಸ್ಟಾಪ್ ಆಗುತ್ತೆ. ಈಗೋ ಅಲ್ಲ, ಸ್ವಾಭಿಮಾನ ಸ್ಟ್ರಾಂಗ್ ಆಗುತ್ತೆ. ಎಮೋಷ್ನಲ್ ಬ್ಯಾಲೆನ್ಸ್ ಬರುತ್ತೆ. ಈ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದ್ದಾಗ ಒಂದು ಭಾವದೃಷ್ಟಿ ಬರೋಕ್ಕೆ ಶುರುವಾಗುತ್ತೆ. ನಿಮ್ಮ ಆರಾಧ್ಯ ದೇವರ ಇಮೇಜ್ ಕಣ್ಣು ಮುಚ್ಚಿ ಕೂತಾಗ ಬರೋಕ್ಕೆ ಶುರುವಾಗುತ್ತೆ. ಎಲ್ಲ ಬೈ ಹಾರ್ಟಿಂದ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ನಿಮ್ಮ ಇಷ್ಟದ ದೇವರನ್ನು ನೆನೆಸಿದಾಗ ಕಂಫರ್ಟ್ ಆಗಿ ಫೀಲ್ ಆಗುತ್ತೆ. ನಿಮ್ಮ ಪ್ರಾರ್ಥನೆ ನಿಮ್ಮ ಇಷ್ಟ ದೇವರ ಜೊತೆ ಮಾತುಕತೆಗಳಾಗುತ್ತೆ. ಯಾವುದೇ ರಿಕ್ವೆಸ್ಟ್ ಮಾಡುವ ಅಂತ ಅನಿಸೋದಿಲ್ಲ ನಿಮಗೆ. ಈ ಚಕ್ರ ಬ್ಯಾಲೆನ್ಸ್ ಆದಾಗ ನೀವು ಎಲ್ಲರನ್ನ ಪ್ರೀತಿ ಪ್ರೇಮದಿಂದ ನೋಡ್ತೀರಿ ಅಂತ ಅರ್ಥ ಅಲ್ಲ, ನೀವು ನಿಮ್ಮನ್ನು ಕಳೆದುಕೊಳ್ಳದೆ ಪ್ರೀತಿಸೋದು ಶುರುವಾಗುತ್ತೆ. ಬ್ರೀತಿಂಗ್ ಡೀಪ್ ಆಗುತ್ತೆ. ಚೆಸ್ಟ್ ಏರಿಯಾದಲ್ಲಿ ವಾರ್ಮ್ತ್ ಫೀಲ್ ಆಗ್ಬೋದು ಕೆಲವು ಜನರಿಗೆ. ಇನ್ನು 5ನೇದು ವಿಶುದ್ಧ ಚಕ್ರ.
ಎನರ್ಜಿ ಇಲ್ಲಿ ಎಂಟರ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇದ್ದ ಹಾಗೆ ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ. ನೀವು ಹೇಳುವ ಮಾತು ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಕೆಲವರು ಮಾತಾಡುವಾಗ ಅವರ ವಾಕ್ಚಾತುರ್ಯ ನಮ್ಮನ್ನು ಹಿಡಿದು ಕೂರಿಸುತ್ತೆ. ಅಂದರೆ ಅವರು ನಮಗೆ ಇಂಟ್ರೆಸ್ಟ್ ಇಲ್ಲದೇ ಇರೋ ಸಬ್ಜೆಕ್ಟ್ ಮಾತಾಡಿದರೂ ಅವರ ಮಾತು ಕೇಳಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಈ ಹಂತದಲ್ಲಿ ನೀವು ಯಾರಿಗಾದರೂ ಒಳ್ಳೆಯದಾಗಲಿ ಅಂತ ಬೈ ಹಾರ್ಟಿಂದ ಹೇಳಿದರೆ ಅದು ಹಾಗೆ ಅವರಿಗೆ ಬ್ಲೆಸ್ಸಿಂಗ್ಸ್ ಆಗಿ ವರ್ಕ್ ಆಗುತ್ತೆ. ಹಾಗೆಯೇ ನೀವು ಹೇಳಿದ ಮಾತು ನಿಜವಾಗುತ್ತೆ. ಹಾಗೆ ಎನರ್ಜಿ ಇಲ್ಲಿ ತಲುಪಿದಾಗ ನಿಮ್ಮ ಥರ್ಡ್ ಐ ಪಾಯಿಂಟ್ ಅಂದರೆ ಭ್ರೂ ಮಧ್ಯೆ ಒಂಥರ ಸೆಳೆತ, ಏನೋ ಹರಿದಾಡಿದ ಹಾಗೆ, ಸಣ್ಣಗೆ ಪಲ್ಸೇಟ್, ಮೈಲ್ಡ್ ನೋವು ಈ ರೀತಿ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ವಿಶುದ್ಧ ಚಕ್ರದ ಬ್ಯಾಲೆನ್ಸ್ ಆಗ್ತಿದ್ದ ಹಾಗೆ ಥರ್ಡ್ ಐ ಪಾಯಿಂಟ್ನಲ್ಲಿ ನಿಮಗೆ ಸೆನ್ಸೇಷನ್ ಶುರುವಾಗುತ್ತೆ. ಕೆಲವರು ಕೇಳ್ತಾರೆ, ಹಣೆ ಭಾಗದಲ್ಲಿ ಮೈಲ್ಡ್ ಪ್ರೆಷರು, ನೋವು, ಏನೋ ಹರಿದಾಡಿದ ಹಾಗೆ ಇದೆಲ್ಲ ಉಂಟಾದರೆ ಏನು ಅರ್ಥ ಅಂತ. ಇದೇ ಅರ್ಥ. ಈಗಷ್ಟೇ ಥರ್ಡ್ ಐ ಪಾಯಿಂಟಿಗೆ ನಿಮಗೆ ಎಂಟ್ರಿ ಸಿಗ್ತಾ ಇದೆ ಅಂತ ಅರ್ಥ. 6ನೇದು ಆಜ್ಞಾಚಕ್ರ. ಆಜ್ಞಾಚಕ್ರದಲ್ಲಿ ಶಕ್ತಿ ಬ್ಯಾಲೆನ್ಸ್ ಆಗ್ತಾ ಇರುವಾಗ ಕ್ಲಾರಿಟಿ, ಪರ್ಸೆಪ್ಷನು ಮತ್ತು ಇನ್ನರ್ ವಿಷನ್ಗೆ ಇದು ಕೇಂದ್ರ ಆಗುತ್ತೆ. ಕ್ಲಾರಿಟಿ ಎಲ್ಲ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ವಿಷನ್ ಮೂಲಕ. ಇಲ್ಲಿ ಕಾಣೋದು ಅಂದರೆ ಕಣ್ಣಿಂದ ಅಲ್ಲ. ಆಜ್ಞಾಚಕ್ರ ಬ್ಯಾಲೆನ್ಸ್ ಆಗೋ ಮೊದಲು ಬಹುಮಂದಿಗೆ ಸ್ವಪ್ನ ದೃಷ್ಟಿ, ಕನಸಿನ ಸೂಚನೆಗಳು ಬರುತ್ತೆ. ಇದರಲ್ಲಿ ಕನಸಿನಲ್ಲಿ ಫ್ಯೂಚರ್ ವಾರ್ನಿಂಗ್ಸು ಅಥವಾ ಇಂಪಾರ್ಟೆಂಟ್ ಸಿಗ್ನಲ್ಸು ಕಾಣ್ಬೋದು. ರಿಪೀಟ್ ಆಗುವ ಡ್ರೀಮ್ಸು ಕೂಡ ಬರಬಹುದು ಕೆಲವು ಜನರಿಗೆ, ಎಲ್ಲರಿಗೂ ಅಲ್ಲ, ಕೆಲವು ಜನರಿಗೆ. ಕೆಲವು ಕನಸುಗಳು ಶಾಕ್ ಕೊಟ್ಟಂತೆ ವೇಕಪ್ ಕಾಲ್ ತರಹ ಇರಬಹುದು. ಇದಕ್ಕೆ ಏನು ಕಾರಣ ಅಂದರೆ ಮೈಂಡ್ ರಿಲ್ಯಾಕ್ಸ್ ಆಗಿ ನಿದ್ದೆಯಲ್ಲಿದ್ದಾಗ ಇಂಟ್ಯೂಷನ್ ಕನಸಿನ ಮೂಲಕ ಕಮ್ಯುನಿಕೇಟ್ ಮಾಡುತ್ತೆ. ಎಚ್ಚರ ಇದ್ದಾಗ ಕಾನ್ಷಿಯಸ್ ಮೈಂಡು ರೆಸಿಸ್ಟ್ ಮಾಡುತ್ತೆ. ಸೊ ಹಾಗೆ ಕನಸಿನಲ್ಲಿ ಬರುತ್ತೆ. ಕನಸು ಎಮರ್ಜೆನ್ಸಿ ಅಲಾರ್ಮ್ ಥರ ವರ್ಕ್ ಆಗುತ್ತೆ. ತಪ್ಪು ದಾರಿಗೆ ಹೋಗ್ತಿದ್ದೀರಾ ಅಂದರೆ ಕನಸು ವಾರ್ನಿಂಗ್ ಕೊಡುತ್ತೆ. ಇಗ್ನೋರ್ ಮಾಡಿದ ಎಮೋಷನ್ಸು ಡ್ರೀಮ್ಸ್ನಲ್ಲಿ ಮೇಲೆ ಬರುತ್ತೆ. ಈ ಸಮಯದಲ್ಲಿ ಆಜ್ಞಾ ಚಕ್ರ ಅವೇಕನ್ ಆಗ್ತಾ ಇದ್ದಾಗ ಡೀಪ್ ಮೆಡಿಟೇಷನ್ ಮಾಡುವ ಸಂದರ್ಭದಲ್ಲಿ ಹಣೆಯ ಒಳಗಿನಿಂದ ಒಳಭಾಗದಲ್ಲಿ ಒಂಥರ ಎಳೆಯೋ ಥರ ಅನುಭವ ಆಗುತ್ತೆ. ಲೈಟ್ ವೈಬ್ರೇಷನ್ ಫೀಲ್ ಆಗ್ಬೋದು ಅಥವಾ ಹೆವಿನೆಸ್ ಫೀಲ್ ಆಗುತ್ತೆ. ಹಾಗೆ ನೀವು ಒಬ್ಸರ್ವ್ ಮಾಡಿರ್ಬೋದು, ಮೆಡಿಟೇಷನ್ ಅಥವಾ ಜಪ ಜಾಸ್ತಿ ಮಾಡೋರ ಹಣೆಯಲ್ಲಿ ಒಂದು ಸ್ವಲ್ಪ ಒಳಗಡೆ ಹೋದಾಗೆ ಒಂದು ಸಣ್ಣ ಹಳ್ಳ ಬಿದ್ದ ಹಾಗೆ ಕಾಣಿಸುತ್ತೆ. ಇದನ್ನು ನೀವೆಲ್ಲ ಒಬ್ಸರ್ವ್ ಮಾಡಿರ್ಬೋದು. ಹಾಗೆ ಇನ್ನು ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ, ಥರ್ಡ್ ಐಯಲ್ಲಿ ಬ್ಯಾಲೆನ್ಸ್ ಆಗಿ ಸಹಸ್ರಾರಕ್ಕೆ ಚಕ್ರಕ್ಕೆ ಬರೋದು ಅಷ್ಟು ಈಸಿ ಅಲ್ಲ ಅಂತ ಪ್ರೀವಿಯಸ್ ವಿಡಿಯೋಗಳಲ್ಲೂ ಹೇಳಿದ್ದೆ. ಅದೆಲ್ಲ ದೊಡ್ಡ ದೊಡ್ಡ ಸಾಧಕರಿಗೆ ಆಗುವ ಅನುಭವ ಅಂತಲೂ ಹೇಳಿದ್ದೆ. ಆದರೆ ಒಂದು ಅನುಭವ ಏನಾಗುತ್ತೆ ಅಂದರೆ ಸಹಸ್ರಾರ ಚಕ್ರಕ್ಕೆ ಫೋಕಸ್ ಮಾಡಿ ಮೆಡಿಟೇಷನ್ ಮಾಡುವಾಗ ಕೋಲ್ಡ್ ವೇವ್ ಅಂದರೆ ಗಾಳಿ ಬ್ರಹ್ಮಾಂಡದಿಂದ ಬರ್ತಾ ಇರೋ ಫೀಲ್ ಆಗುತ್ತೆ. ಇದು ಒಳಗೆ ಎಲ್ಲ ಚಕ್ರಗಳಿಗೆ ಹರಡುವ ಫೀಲ್ ಕೊಡುತ್ತೆ. ತಂಪಾದ ಗಾಳಿ ಅಂತಂದರೆ ಹಾಲ್ಸ್ ಪೆಪ್ಪರ್ಮೆಂಟ್ ತಿಂದು ನೀರು ಕುಡಿದಾಗ ಒಂಥರ ತಂಪಿನ ಅನುಭವ ಆಗುತ್ತಲ್ಲ, ಆ ಥರ ತಂಪು ಗಾಳಿ ಸಹಸ್ರಾರದಿಂದ ಒಳಗೆ ಬಂದ ಫೀಲ್ ಆಗುತ್ತೆ. ಎಲ್ಲ ಚಕ್ರಗಳಿಗೂ ಒಳಗಡೆ ಅದು ಪಸರಿಸ್ತಿರೋ ಆ ಥರ ಫೀಲ್ ಆಗುತ್ತೆ. ಇವಿಷ್ಟು ಚಕ್ರಗಳಲ್ಲಿ ಕಂಡುಬರುವ ಲಕ್ಷಣ, ಅಂದರೆ ಬ್ಯಾಲೆನ್ಸ್ ಆಗ್ತಾ ಇದ್ದ ಹಾಗೆ ಕಂಡುಬರುವಂಥ ನಾರ್ಮಲ್ ಲಕ್ಷಣ. ಇನ್ನು ಬೇರೆ ಬೇರೆ ಲಕ್ಷಣ ಇರಬಹುದು, ಆದರೆ ಇದು ಮೇಯ್ನಾಗಿ ಕಂಡುಬರುವಂಥ ಲಕ್ಷಣ. ಇನ್ನು ಈ ಚಕ್ರಗಳಲ್ಲಿ ಬ್ಲಾಕೇಜ್ ಇದ್ದರೆ ಅದನ್ನು ಕ್ಲಿಯರ್ ಮಾಡುವ ವಿಧಾನ ಹೇಗೆ ಅಂದರೆ, 3 ಲವಂಗ ತಗೋಬೇಕು. ಅದನ್ನು ಥರ್ಡ್ ಐ ಪಾಯಿಂಟ್ ಹತ್ತಿರ ಕೈಯಲ್ಲಿ ಹಿಡ್ಕೊಂಡು 5 ನಿಮಿಷ ಯಾವುದೇ ಮಂತ್ರವನ್ನು ಜಪ ಮಾಡ್ಬೋದು. ನಿಮಗೆ ಗೊತ್ತಿರುವಂಥ ಯಾವುದೇ ಮಂತ್ರವನ್ನು ಜಪ ಮಾಡ್ತಾ ಥರ್ಡ್ ಐ ಪಾಯಿಂಟ್ ಹತ್ರ ಕೈಯಲ್ಲಿ ಇಟ್ಕೋಬೇಕು. ರೈಟ್ ಹ್ಯಾಂಡಲ್ಲಿ ಆ 3 ಲವಂಗವನ್ನು ಇಟ್ಕೊಂಡು ಥರ್ಡ್ ಐ ಪಾಯಿಂಟ್ ಹತ್ರ ಇಟ್ಕೊಂಡು ಎಲ್ಲ ಚಕ್ರಗಳು ಕೆಳಗಡೆಯಿಂದ ಅಷ್ಟೂ ಚಕ್ರಗಳಲ್ಲಿ ಇರುವಂಥ ಬ್ಲಾಕೇಜು ಅಥವಾ ನೆಗೆಟಿವಿಟಿಯನ್ನು ಈ ಲವಂಗ ಅಬ್ಸಾರ್ಬ್ ಮಾಡ್ತಿದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು, ನಂತರ ನಿಮ್ಮ ಜಪ ಆದ ನಂತರ ಒಂದು ಬೌಲಲ್ಲಿ ಆ ಕರ್ಪೂರದೊಟ್ಟಿಗೆ ಆ ಲವಂಗವನ್ನು ಬರ್ನ್ ಮಾಡಿ ಈ ಥರ 1 ವಾರ ಕಂಟಿನ್ಯೂ ಆಗಿ ಮಾಡಬೇಕು.
ಬರ್ನ್ ಆಗುವಾಗ ಎಲ್ಲ ನೆಗೆಟಿವಿಟಿ ಬ್ಲಾಕೇಜಸ್ ಎಲ್ಲ ಇದರಲ್ಲಿ ಬರ್ನ್ ಆಗಿ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಇದರಿಂದ ಬ್ಲಾಕೇಜ್ ರಿಲೀಸ್ ಆಗುತ್ತೆ. ಒಂದು ದಿನ ಮಾಡಿ ಬಿಟ್ಟರೆ ಆಗಲ್ಲ, ಕಂಟಿನ್ಯೂ ಆಗಿ ಒಂದು ವಾರದ ತನಕ ಮಾಡಬೇಕು. ನಂಬಿಕೆ ವಿಶ್ವಾಸದಿಂದ ಮಾಡಿದರೆ ಮಾತ್ರ ಈ ರೆಮಿಡಿ ವರ್ಕ್ ಆಗೋದು, ಇಲ್ಲಾಂದರೆ ಆಗಲ್ಲ. ಸೊ ನಂಬಿಕೆಯಿಂದ ಇದನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.